ಈ ಟೈಮ್ನಲ್ಲಿ ಇಮಿಡಿಯೇಟ್ಲಿ ಸೆಕ್ಸ್ ಮಾಡಿಬಿಟ್ರೆ ಗರ್ಭಧಾರಣೆ ಚಾನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ತುಂಬಾ ಜನರಿಗೆ ಗೊತ್ತಿರಲ್ಲ ಸೆಕ್ಸ್ ಯಾವಾಗ ಮಾಡ್ಬೇಕಂತ. ಎಷ್ಟು ಬೇಗ ಮದುವೆ ಆಗುತ್ತೆ ಅಥವಾ ಎಷ್ಟು ಬೇಗ ಗರ್ಭಧಾರಣೆ ಆಗುತ್ತೆ ಅಷ್ಟು ಹೆಲ್ದಿ ಮಕ್ಕಳು ಇರ್ತಾರೆ. ಇವತ್ತು ಪೀರಿಯಡ್ ಆಗಿದೆ, ಇವತ್ತಿನ ದಿನ ಹಿಡ್ಕೊಂಡು 10ನೇ ದಿನ ಹಿಡ್ಕೊಂಡು 16ನೇ ದಿನ ಆ ಪೀರಿಯಡ್ಗೆ ಫರ್ಟೈಲ್ ಪೀರಿಯಡ್ ಅಂತಾರೆ. ಆ ಟೈಮ್ನಲ್ಲಿ ಏನ್ ಮಾಡಬೇಕು, ಡೇಲಿ ಐತಂದ್ರೆ ಡೇಲಿ, ಇಲ್ಲ ಡೇಲಿ ಆಗಲ್ಲ ಅಂದ್ರೆ ಅಲ್ಟರ್ನೇಟ್ ಡೇ, ಒಂದಿನ ಬಿಟ್ಟು ಒಂದಿನ ಸೆಕ್ಸ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ದೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಯಾರು ಹೊಸ ಮದುವೆ ಆಗಿದೆ ಅಥವಾ ಮದುವೆ ಆಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರಾದ್ರೂ ಮದುವೆ ಆಗಿದೆ, 2 ವರ್ಷ ಆಗಿದೆ, ಇನ್ನ ಮಕ್ಕಳಾಗ್ತಾ ಇಲ್ಲ, ಈ ವಿಡಿಯೋ ಸ್ಪೆಷಲಿ ಅವ್ರಿಗಾಗಿದೆ. ಎಲ್ಲರೂ ನೋಡ್ಬೋದು, ಯಾಕಂದ್ರೆ ಇದು ಒಂದು ಸೈನ್ಸ್ ಇದೆ. ಕನ್ಸೀವ್ ಹೇಗಾಗಬೇಕು, ಅಥವಾ ನಾ ಹೆಡ್ಡಿಂಗ್ ಇಟ್ಟಿದ್ದೀನಿ ಆವರೇಜ್ ಟೈಮ್ ಟು ಕನ್ಸೀವ್. ಒಂದು ಮಗು ಪಡಿಬೇಕು ಅಥವಾ ಕನ್ಸೀವ್ ಆಗಬೇಕು, ಗರ್ಭಧಾರಣೆ ಆಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕು. ಸೊ ಇವತ್ತು ಇದರಲ್ಲಿ ನಾನು 7 ಪಾಯಿಂಟ್ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಲಾಸ್ಟ್ ವರೆಗೆ ನೋಡಿ. ಅದರಲ್ಲಿ 6ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಫರ್ಟೈಲ್ ಮೇನ್ ಅಂದ್ರೆ 18 ಹಿಡ್ಕೊಂಡು 50 ವರ್ಷದವ್ರಿಗೆ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಇದೆ ಅದು. ಯಾಕಂದ್ರೆ ತಮ್ಮ ವೀರ್ಯ, ತಮ್ಮ ಬೀಜ, ತಮ್ಮ ಕ್ವಾಲಿಟಿ, ತಮ್ಮ ಸೆಕ್ಸ್ ಲೈಫ್ ಇದರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದಯವಿಟ್ಟು ಇನ್ನವರೆಗೆ ತಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ನಮ್ಮ ಪೇಜ್ನ ಫಾಲೋ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಪ್ರತಿಯೊಂದು ವಿಷಯನ ಈ ಚಾನೆಲ್ ಮೇಲೆ ನಾವು ತೋಳ್ತೀವಿ. ಸೊ ಇವತ್ತಿನ ವಿಷಯ ಏನಂದ್ರೆ ಆವರೇಜ್ ಟೈಮ್ ಟು ಕನ್ಸೀವ್, ಅಥವಾ ಗರ್ಭಧಾರಣೆ ಆಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕು. ಅದರಲ್ಲಿ ಫ್ಯಾಕ್ಟರ್ಸ್ ಇದೆ, ಒಂದೊಂದೊಂದು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಟೈಮ್ ಫಾರ್ಮೋಸ್ಟ್ ಇಸ್ ಏಜ್. ಸೊ ನಾವು ಇರ್ಬೋದು, ಅಥವಾ ನಮ್ಮ ಏಜ್ನಲ್ಲಿ ಮೇ ಬಿ ನಾನು ಹುಟ್ಟಿದಾಗ ನಮ್ಮ ತಾಯಿ ವಯಸ್ಸು ಅರೌಂಡ್ 19 ವರ್ಷ. ನಮ್ಮ ಅಕ್ಕ ಯಾವಾಗ ನಮ್ಮ ತಾಯಿಗೆ ಹುಟ್ಟಿದಾರಲ್ಲ, ಮೇ ಬಿ ಅರೌಂಡು 18 ವರ್ಷ. ಜಸ್ಟ್ ಒಂದು ನಮಗೆ ಮತ್ತು ನಮ್ಮ ಅಕ್ಕವ್ರಿಗೆ 1.5 ವರ್ಷ ಗ್ಯಾಪು. ಸೊ ಅವಾಗ ಏನಿದೆ, ದಂಪತಿಗಳು ಮದುವೆ ಆದ ತಕ್ಷಣ 1 ವರ್ಷ ಆಗಿದೆ ಅಂದ್ರೆ ಒಂದು ಮಗು ಆಗಬೇಕು, 1 ವರ್ಷ ಆದ್ಮೇಲೆ ಒಂದು ಮಗು ಆಗ್ಬೇಕಂತೂ ತುಂಬಾ ಕಪಲ್ಸ್ಗೆ ಇದು ಇನ್ಸಿಸ್ಟ್ ಮಾಡ್ತಿದ್ರು ಹಳೆ ಫ್ಯಾಮಿಲೀಸು. ಮೋಸ್ಟ್ಲಿ ಆ ಟೈಮಿಗೆ ಅವ್ರಿಗೆ ಸೈನ್ಸ್ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳೋದ್ ಮುಂಚೆ ಒಂದು ಲಾಜಿಕ್ ಇತ್ತು. ಯಾಕಂದ್ರೆ ಇಷ್ಟು 15-16 ವರ್ಷ ಈ ಇನ್ಫರ್ಟಿಲಿಟಿ ಅಥವಾ ಈ ಸೆಕ್ಸಾಲಜಿ ಪ್ರಾಕ್ಟೀಸ್ನಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಎಷ್ಟು ಬೇಗ ಮದುವೆ ಆಗುತ್ತೆ ಅಥವಾ ಎಷ್ಟು ಬೇಗ ಗರ್ಭಧಾರಣೆ ಆಗುತ್ತೆ ಅಷ್ಟು ಹೆಲ್ದಿ ಮಕ್ಕಳು ಇರ್ತಾರೆ, ಅಷ್ಟು ಬೇಗ ಫರ್ಟೈಲಿಟಿ ಚೆನ್ನಾಗಾಗುತ್ತೆ. ಮುಂಚೆ ನೋಡಿ, ಒಂದೊಂದು ಕಪಲ್ಸ್ಗೆ 5 ಮಕ್ಕಳು 6 ಮಕ್ಕಳು, ಮಿನಿಮಮ್ 5, 6 ಈ ಲೆವೆಲ್ಗೆ ಇರ್ತಿತ್ತು. ಇವಾಗ ಒಂದು ಮಗು ಪಡಬೇಕಂದ್ರೆ 10 ವರ್ಷ ಹೋಗ್ತಾ ಇದೆ IVF ಸೆಂಟರ್ನಲ್ಲಿ. ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಬಂಗ್ಲೋ ಇದೆ, ಎಲ್ಲ ಒಳ್ಳೆ ಇದೆ ಲೈಫ್ನಲ್ಲಿ. ಬಟ್ ಸ್ಟಿಲ್ ಏನಂದ್ರೆ ಮಗು ಇಲ್ಲ ಅಥವಾ ಮಗು ಆಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ, ನಾವು ಏಜ್ನ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಯಾಕಂದರೆ ಇವಾಗ ಸ್ಟಡಿ, ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳಿಬಿಟ್ಟು ಏನಾಗ್ತಾ ಇದೆ, ಮದುವೆ ಲೇಟ್ ಆಗ್ತಾ ಇದೆ. ಹುಡುಗನ ವಯಸ್ಸು ಒಂದು 30-35 ವರ್ಷ, ಹುಡುಗಿದ ವಯಸ್ಸು ಒಂದು 28-30 ವರ್ಷ. ಸೊ ಒಂದು ಸೈನ್ಸ್ ಏನು ಹೇಳುತ್ತೆ ಅಂದರೆ, ಒಳ್ಳೆ ಫರ್ಟೈಲ್ ಏಗ್ ಯಾವಾಗ ಆಗುತ್ತೆ ಫಿಮೇಲ್ ಬಾಡಿ ಅಂದರೆ 18-25 ವರ್ಷ. ಈ ಟೈಮ್ನಲ್ಲಿ ಏಗ್ ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ನಲ್ಲಿ ಇಮಿಡಿಯೇಟ್ಲಿ ಸೆಕ್ಸ್ ಮಾಡಿಬಿಟ್ರೆ ಗರ್ಭಧಾರಣೆ ಚಾನ್ಸ್ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಏಜ್ ಫ್ಯಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಮ್ಯಾರೇಜ್. ಎರಡನೇದು ಟೈಮಿಂಗ್ ಆ್ಯಂಡ್ ಫ್ರೀಕ್ವೆನ್ಸಿ. ತುಂಬ ಜನರಿಗೆ ಗೊತ್ತಿರಲ್ಲ ಸೆಕ್ಸ್ ಯಾವಾಗ ಮಾಡಬೇಕಂತ. ಸ್ಪೆಷಲಿ ಮಕ್ಕಳಿಗಾಗಿ ಅವ್ರು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಥವಾ ಟ್ರೈ ಮಾಡ್ತಾ ಇದ್ದಾರೆ ನೋಡಿ, ಪೀರಿಯಡ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಇವತ್ತು ಪೀರಿಯಡ್ ಆಗಿದೆ ಅಂತ ತಿಳ್ಕೊಳ್ಳಿ, ಇವತ್ತು ಫಸ್ಟ್ ಡೇಟ್ ಇದೆ, ಯಾವುದೋ ಮಂತ್ ಫಸ್ಟ್, ಫಾರ್ ಎಕ್ಸಾಂಪಲ್ 1 ಜಾನ್ವರಿ ಅಂತ ತಿಳ್ಕೊಳ್ಳಿ. ಸೊ ಇವತ್ತು ಫಸ್ಟ್ ಡೇ ಇಟ್ಕೊಂಡು 10ನೇ ದಿನದಿಂದ 16ನೇ ದಿನ, ಮತ್ತೊಂದು ಸರ್ತಿ ಹೇಳ್ತೀನಿ, ಇವತ್ತು ಪೀರಿಯಡ್ ಆಗಿದೆ, ಇವತ್ತಿನ ದಿನ ಹಿಡ್ಕೊಂಡು 10ನೇ ದಿನ ಹಿಡ್ಕೊಂಡು 16ನೇ ದಿನ ಆ ಪೀರಿಯಡ್ಗೆ ಫರ್ಟೈಲ್ ಪೀರಿಯಡ್ ಅಂತಾರೆ. ಆ ಟೈಮ್ನಲ್ಲಿ ಏನ್ ಮಾಡಬೇಕು, ಡೇಲಿ ಐತಂದ್ರೆ ಡೇಲಿ, ಇಲ್ಲ ಡೇಲಿ ಆಗಲ್ಲ ಅಂದ್ರೆ ಅಲ್ಟರ್ನೇಟ್ ಡೇ, ಒಂದಿನ ಬಿಟ್ಟು ಒಂದಿನ ಸೆಕ್ಸ್ ಮಾಡಬೇಕು. ಅವಾಗ ಗರ್ಭಧಾರಣೆ ಚಾನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರು ಫಾರ್ ಎಕ್ಸಾಂಪಲ್ ಒಂದು ಫೀಮೇಲ್ ಆಗಲಿ ಅಥವಾ ಒಂದು ಮೇಲ್ ಆಗಲಿ, ಪುರುಷ ಆಗಲಿ ಅಥವಾ ಸ್ತ್ರೀ ಆಗಲಿ, ಅವ್ರದ್ದು ಆವರೇಜ್ ಓವರಾಲ್ ಹೆಲ್ತ್ ಹೇಗಿದೆ, ಸ್ಪೆಷಲಿ ಅವ್ರ ಬಾಡಿ ವೇಟ್,
ಈಗ ಈ ತುಂಬಾ ಯಂಗ್ ಏಜ್ ನಲ್ಲಿನೇ ವೇಟ್ ಗೇನ್ ಆಗ್ತದೆ, ಎಸ್ಪೆಷಲಿ ಗರ್ಲ್ಸ್ ನಲ್ಲಿ ಎಲ್ಲ PCOS, PCOD, ಥೈರಾಯ್ಡ್ ಪ್ರಾಬ್ಲಮ್ ದಿಂದ ತುಂಬಾ ಬೇಗ ವೇಟ್ ಗೇನ್ ಆಗ್ತಾ ಇದ್ದಾರೆ. ಯಾವಾಗೋ ಸ್ಪೆಷಲಿ ಗರ್ಲ್ಸ್ ನಲ್ಲಿ ವೇಟ್ ಗೇನ್ ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಂದ್ರೆ ಬಾಡಿನಲ್ಲಿ ಏನ್ ಒಳ್ಳೆ ಕ್ವಾಲಿಟಿ ಎಗ್ ರಿಲೀಸ್ ಮಾಡಬೇಕು, ಅದು ಕರೆಕ್ಟ್ ಆಗಿ ಆಗಲ್ಲ. ಈಸ್ಟ್ರೋಜನ್ ಏನಾಗುತ್ತೆ ಒಳ್ಳೆ ಕ್ವಾಲಿಟಿನಲ್ಲಿ ಇರಲ್ಲ, ಅದರಿಂದ ಗರ್ಭಧಾರಣೆಗೆ ಲೇಟ್ ಆಗುತ್ತೆ. ಎರಡನೇದು ಹಾರ್ಮೋನ್. ನಾನು ಹೇಗೆ ಇವಾಗ ಡಿಸ್ಕಸ್ ಮಾಡಿದ್ದೇನೆ, ಹಾರ್ಮೋನು PCOS ಕಂಡೀಷನ್ ಅಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ T4 ಕಡಿಮೆ ಆಗಿದಿರುತ್ತೆ, TSH ಜಾಸ್ತಿ ಆಗಿರುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಪಾಲಿಟಿಕಲ್ ಸ್ಟಿಮ್ಯುಲೇಟಿಂಗ್ ಲ್ಯೂಟನೈಸನ್ ಹಾರ್ಮೋನ್ ಇದರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಸೈಕಲ್ಸ್ ಕರೆಕ್ಟ್ ಆಗಿ 28 ಡೇಸ್ 30 ಡೇಸ್ ಸೈಕಲ್ ಇರಲ್ಲ. ಸಮ್ ಟೈಮ್ 3 ತಿಂಗಳಾದ್ಮೇಲೆ ಬರುತ್ತೆ, ಸಮ್ ಟೈಮ್ ವಿದಿನ್ 15 ದಿವಸನಲ್ಲಿ ಬರುತ್ತೆ. ಸೊ ಕರೆಕ್ಟ್ ಆಗಿ ಸೈಕಲ್ ಯಾವಾಗ ಗೊತ್ತಿರಲ್ಲ ನೋಡಿ, ಕಪಲ್ಸ್ಗೆ ಕನ್ಫ್ಯೂಷನ್, ಸೆಕ್ಸ್ ಯಾವಾಗ ಮಾಡಬೇಕು, ವಾಟ್ ಈಸ್ ದ ಫರ್ಟೈಲ್ ಪೀರಿಯಡ್ ಅಂತ ಗೊತ್ತಾಗಲ್ಲ. ಆಮೇಲೆ ಎಕ್ಸಿಸ್ಟಿಂಗ್ ಡಿಸೀಸ್ ಏನಾದರೂ ಇದೆಯಾ, ಫಾರ್ ಎಕ್ಸಾಂಪಲ್ ಒಬ್ರೊಬ್ರಿಗೆ ಏನಿರುತ್ತೆ ಅರ್ಲಿ 16-17-18 ವರ್ಷಕ್ಕೇನೆ ಥೈರಾಯ್ಡ್ ಸ್ಟಾರ್ಟ್ ಆಗಿರುತ್ತೆ. ಥೈರಾಯ್ಡ್ದಿಂದ ಏನಾಗುತ್ತೆ, ಥೈರಾಯ್ಡ್ ಪಿಲ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತಾ ಇರೋದು, ಅದರಿಂದ ಪ್ರೆಗ್ನೆನ್ಸಿ ಡಿಲೇ ಆಗೋದಿರುತ್ತೆ. ಸ್ವಲ್ಪ ಒಬ್ರೊಬ್ರಿಗೆ TB ಆಗಿದಿರುತ್ತೆ, ಒಬ್ರೊಬ್ರಿಗೆ ಯಾವುದೋ ಒಂದು ಹಾರ್ಟ್ಗೆ ಹೋಲ್ ಇರುತ್ತೆ, ಹಾರ್ಟ್ಗೆ ಮೆಡಿಸಿನ್ ತಗೋತಾ ಇದ್ದಾರೆ. ಒಬ್ಬರೊಬ್ಬರಿಗೆ ಟೈಪ್ 1 ಡಯಾಬಿಟಿಸ್ ತುಂಬಾ ಕಾಮನ್ ಆಗಿದೆ, ಅದರಿಂದ ಏನಾಗುತ್ತೆ ಸ್ವಲ್ಪ ಕನ್ಸೀವ್ ಅಥವಾ ಪ್ರೆಗ್ನೆನ್ಸಿ ಆಗೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಆಮೇಲೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಇವಾಗ ಮದುವೆ ಆದ ತಕ್ಷಣ ನಾವು ಇನ್ನೂ ಸೆಟಲ್ ಆಗಿಲ್ಲ, ಮದುವೆ ಆದ ತಕ್ಷಣ ಮಕ್ಕಳು ಬೇಡ, ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಜನ ಹಾರ್ಮೋನಲ್ ಪಿಲ್ಸ್ ತಗೊಳ್ತಾರೆ. 1 ವರ್ಷ 2 ವರ್ಷ ಮಗು ಬೇಡ ಅಂತ ಹಾರ್ಮೋನಲ್ ಪಿಲ್ಸ್ ತಗೋತಾರೆ. ಆ ಹಾರ್ಮೋನಲ್ ಪಿಲ್ಸ್ ದಿಂದ ಏನಾಗುತ್ತೆ, ಫೀಮೇಲ್ ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಅವಾಗ ಏನಾಗುತ್ತೆ, ಕನ್ಸೀವ್ ಆಗ್ಬೇಕು ಅಥವಾ ಎಗ್ ರಿಲೀಸ್ ಆಗ್ಬೇಕಂತ ಏನ್ ಹಾರ್ಮೋನ್ ಇರುತ್ತೆ ನೋಡಿ, ಆ ಹಾರ್ಮೋನ್ ರಿಲೀಸ್ ಆಗಲ್ಲ. ಆ ಹಾರ್ಮೋನ್ ರಿಲೀಸ್ ಆಗಲ್ಲ ಅಂದ್ರೆ ಅದು ಬೀಜ ರಿಲೀಸ್ ಆಗಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ತಾವು ಇನ್ನ ನಮ್ ಪ್ಲಾನೇ ಮಾಡ್ತಾ ಇದ್ರೆ ಮಗು ಬೇಡ ಅಂತ ಇದ್ರು, ನಾನೇನ್ ಸಜೆಸ್ಟ್ ಮಾಡ್ತೀನಿ, ಯಾವುದೋ ರೀತಿಗೆ ಕಂಟ್ರೋಲ್ ಏನಿದೆಯಲ್ಲ ಹಾರ್ಮೋನ್ ಕಂಟ್ರೋಲ್ ಪಿಲ್ಸ್ ತಗೋಬೇಡಿ, ಬೆಟರ್ ಕಂಡೋಮ್ ಯೂಸ್ ಮಾಡಿ. ಯಾಕಂದ್ರೆ ಇದ್ರದ್ದು ತುಂಬಾ ಸೈಡ್ ಎಫೆಕ್ಟ್ ಬಾಡಿ ಮೇಲೆ ಇರುತ್ತೆ. ಆಮೇಲೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, PCOS ಆಗಲಿ, ಯಾವುದೋ ಅಂದ್ರೆ ಕಂಡೀಷನ್ ಇರಲಿ, ಎಂಡೋಮೆಟ್ರಿಯೋಸಿಸ್ ಇರಲಿ, TB ಇರಲಿ, ಅಥವಾ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಹುಡುಗರಿಗೆ ಏನಾಗುತ್ತೆ, ಯಾರು ಸ್ಪೆಷಲಿ ಕಿಚನ್ ನಲ್ಲಿ ವರ್ಕ್ ಮಾಡ್ತಾರೆ, ಕುಕ್ ಇರ್ತಾರೆ, ಯಾರು ತುಂಬಾ ಟ್ರಾವೆಲಿಂಗ್ ಮಾಡ್ತಾರೆ, ಯಾರು ವೇಟ್ ತುಂಬಾ ಜಾಸ್ತಿ ಇರುತ್ತೆ, ಅವ್ರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ. ಸ್ಪರ್ಮ್ ಕೌಂಟ್ ಕಡಿಮೆ ಆದ್ರೂ ಕೂಡ ಏನಾಗುತ್ತೆ, ಬೇಗ ಕನ್ಸೀವ್ ಆಗಲ್ಲ. ಸೊ ನಾನು 5 ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀನಿ ಈಗ. ಏಜು, ಟೈಮಿಂಗ್ ಅಂಡ್ ಫ್ರೀಕ್ವೆನ್ಸಿ, ಓವರ್ ಆಲ್ ಬಾಡಿ ಹೆಲ್ತ್, ಪ್ರೀವಿಯಸ್ ಬರ್ತ್ ಪಿಲ್ಸು, ಅಂಡರ್ಲೈನಿಂಗ್ ಕಂಡೀಷನ್. ಇವಾಗ ಒಂದು WHO ಡೇಟಾ ನಿಮ್ಮ ಹತ್ರ ಎದುರುಗಡೆ ಇಡ್ತೀನಿ, ಅದು 6ನೇ ಇಂಪಾರ್ಟೆಂಟ್ ಪಾಯಿಂಟ್. ಕರೆಕ್ಟ್ ಆಗಿ 1 ನಿಮಿಷ ಕರೆಕ್ಟ್ ಆಗಿ ನೋಡಿ. WHO ಏನ್ ಹೇಳುತ್ತೆ ಅಂದ್ರೆ, ಹೆಲ್ದಿ ಕಪಲ್ಸ್ ಇದ್ದಾರೆ, ಆಕ್ಟಿವ್ ಸೆಕ್ಸ್ ಲೈಫ್ ನಲ್ಲಿ ಇದ್ದಾರೆ, ಮಗುಗಾಗಿ ಪ್ಲಾನ್ ಏನಾದ್ರೂ ಅವ್ರು ಮಾಡ್ತಾ ಇದ್ರೆ, ಇಬ್ಬರಲ್ಲಿ ಯಾವ್ದೋ ರೀತಿ ಏನೋ ತೊಂದರೆ ಇಲ್ಲ ಅಂದ್ರೆ ವಿದಿನ್ 1 ಮಂತ್ ನಲ್ಲಿ 30% ಜನರಿಗೆ ಕನ್ಸೀವ್ ಆಗುತ್ತೆ. ಮತ್ತೊಂದ್ ಸರ್ತಿ ಹೇಳ್ತಾ ಇದ್ದೀನಿ, ಅವ್ರು ಏನಾದ್ರೂ ಮಕ್ಕಳಿಗಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ಇಬ್ರು ಹೆಲ್ತಿ ಇದ್ದಾರೆ, ಕನ್ಸೀವ್ ಆಗ್ಬೇಕಂತ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ, 30% ಕಪಲ್ಸ್ಗೆ ವಿದಿನ್ 1 ತಿಂಗಳಿನಲ್ಲಿನೇ ಕನ್ಸೀವ್ ಆಗ್ತಾರೆ ಅಥವಾ ಗರ್ಭಧಾರಣೆ ಆಗುತ್ತೆ. ಎರಡನೇದು 59% ಕಪಲ್ಸ್ಗೆ ಯಾವಾಗ ಅವ್ರ ಮಗುಗಾಗಿ ಟ್ರೈ ಮಾಡ್ತಾರೆ ನೋಡಿ, 3 ತಿಂಗಳಲ್ಲಿ ಕನ್ಸೀವ್ ಆಗುತ್ತೆ ಅಥವಾ ಗರ್ಭಧಾರಣೆ ಆಗುತ್ತೆ. ಆಮೇಲೆ ಥರ್ಡ್ ಪಾಯಿಂಟ್, 80% ಕಪಲ್ಸ್ಗೆ, 80% ಕಪಲ್ಸ್ಗೆ, ದಾಂಪತ್ಯಗಳಿಗೆ 6 ತಿಂಗಳು ಕಾಲಾವಧಿನಲ್ಲಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಕನ್ಸೀವ್ ಆಗುತ್ತೆ ಅಥವಾ ಗರ್ಭಧಾರಣೆ ಆಗುತ್ತೆ. ಆಮೇಲೆ 85% ಏನು ಕಪಲ್ಸ್ ಇದ್ದಾರೆ, 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ ಮಗು ಆಗ್ಬೇಕಂತ, 1 ವರ್ಷ ಒಳಗಡೆ ಮಗು ಆಗುತ್ತೆ. ಈಗ ಇದು ಎಲ್ಲ 85% ಡೇಟಾ ಬಿಟ್ಬಿಟ್ಟು ರಿಮೈನಿಂಗ್ ಒಂದು 15% ಯಾರಿದ್ದಾರೆ, 1 ವರ್ಷ 2 ವರ್ಷ ಸತತವಾಗಿ ಆಕ್ಟಿವ್ ಹೆಲ್ತ್ ಲೈಫ್ ನಲ್ಲಿ ವಿತೌಟ್ ಎನಿ ಪ್ರೆಗ್ನೆನ್ಸಿ, ಬರ್ತ್ ಕಂಟ್ರೋಲ್ ಪಿಲ್ ತೊಳ್ತಾ ಇಲ್ಲ, ಕೊಂಡೋಮ್ ಯೂಸ್ ಮಾಡ್ತಾ ಇಲ್ಲ, ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ದಾರೆ, ಆಕ್ಟಿವ್ ಸೆಕ್ಸ್ ಲೈಫ್ ನಲ್ಲಿ ಇದ್ದಾರೆ, ಆದ್ರೂ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಆ 15% ಜನ, ಸ್ಪೆಷಲಿ ಏಜ್ ಗ್ರೂಪ್ ಆಫ್ 35ಗಿಂತ ಜಾಸ್ತಿ ಇದ್ದವರು, ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅವರಿಗೆ ಡಾಕ್ಟರ್ ಕನ್ಸಲ್ಟೇಷನ್ ಬೇಕು, ಡಾಕ್ಟರ್ ಹತ್ರ ಅವ್ರು ಹೋಗ್ಬೇಕು. ಯಾಕಂದ್ರೆ 35 ವರ್ಷ ಆಗ್ತಾ ಆಗ್ತಾ ಅವ್ರ ವೀರ್ಯಾಣು ಸಂಖ್ಯೆ ಆಗ್ಲಿ,
ಅಥವಾ ಅವ್ರದ್ದು ಬೀಜ ಕ್ವಾಲಿಟಿ ಆಗಲಿ ಫಿಮೇಲಲ್ಲಿ ವೀಕ್ ಆಗ್ತಾ ಹೋಗುತ್ತೆ, ಅದರಿಂದ ಮಗು ಆಗೋಕ್ಕೆ ಡಿಲೇ ಆಗುತ್ತೆ. ಇನ್ ಕೇಸ್ ಫೀಮೇಲ್ಸ್ನಲ್ಲಿ ಒಂದೊಂದ್ಸತಿ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದಿರುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಅದರಿಂದ ಗರ್ಭಧಾರಣೆ ಆಗಲ್ಲ. ಅಥವಾ ಯೂಟ್ರಸ್ನಲ್ಲಿ ಏನಾದರೂ ಬಯಾರ್ಟಿಕ್ಯುಲರ್ ಯೂಟ್ರಸ್ ಅಂತೀವಿ, ಅದರ ಯೂಟ್ರಸ್ನಲ್ಲಿ ಸ್ವಲ್ಪ ಮುಖ ಏನೈತೆ ನೋಡಿ ಎರಡು ಕಡೆ ಡಿವೈಡ್ ಆಗಿದಿರುತ್ತೆ, ಅದರದಿಂದನೂ ವೀರ್ಯ ಎಂಟ್ರಿ ಕರೆಕ್ಟಾಗಿ ಹೋಗಲ್ಲ. ಅಥವಾ ಏನಾದರೂ ಅನಾಟಮಿಕಲ್ ಡಿಫೆಕ್ಟ್ ಇದೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಫಿಮೇಲ್ ಮೇಲ್ದು ಏನಿದೆ ವೀರ್ಯ ಚೆಕ್ ಮಾಡಬೇಕು, ಫಿಮೇಲ್ಸ್ ಇದೆ ಎಲ್ಲ ಕಂಪ್ಲೀಟ್ ಸ್ಟಡಿ ಮಾಡಬೇಕು, ಇವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಏನಿದೆ ಡಾಕ್ಟರ್ದು ಕನ್ಸಲ್ಟೇಷನ್ ಬೇಕು. 7ನೇ ಮತ್ತು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಮೋಷ್ನಲ್ ಮತ್ತು ಸೈಕಲಾಜಿಕಲ್ ಏನಿದೆ ಅಲ್ಲ, ಇಬ್ಬರು ಒಳಗಡೆ ಹೊಂದಾಣಿಕೆ ಕರೆಕ್ಟಾಗಿ ಇರಲ್ಲ. ಫಾರ್ ಎಕ್ಸಾಂಪಲ್, ಇಬ್ರು ಫಿಮೇಲ್ ಆಗಲಿ ಅಥವಾ ಮೇಲ್ ಆಗಲಿ, ಪುರುಷರಾಗಲಿ ಅಥವಾ ಮಹಿಳೆ ಆಗಲಿ, ಇಬ್ಬರದು ಎಲ್ಲ ಟೆಸ್ಟ್ ನಾರ್ಮಲ್ ಬರ್ತಾ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಕಾಲ್ಡ್ ಪ್ರೈಮರಿ ಇನ್ಫರ್ಟಿಲಿಟಿ ಅಥವಾ ಪ್ರೈಮರಿ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ. ಯಾವ ರೀಸನ್ದಿಂದ ಮಕ್ಕಳಾಗ್ತಾ ಇದೆ ಗೊತ್ತಿಲ್ಲ, ಬಟ್ ಇಬ್ರು ಹೆಲ್ದಿ ಇದ್ರು ಮಕ್ಕಳಾಗ್ತಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಬ್ಲೇಮಿಂಗ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಹಸ್ಬೆಂಡು ವೈಫ್ನ ಬ್ಲೇಮ್ ಮಾಡ್ತಾನೆ, ನಂದ್ರೆ ಎಲ್ಲ ಕರೆಕ್ಟ್ ಆಗಿದೆ, ಅಕ್ಕಿಂದೇ ಪ್ರಾಬ್ಲಮ್ ಇದೆ. ವೈಫು ಹಸ್ಬೆಂಡ್ನ ಬ್ಲೇಮ್ ಮಾಡ್ತಾರೆ, ಸರ್ ನಂದೆಲ್ಲ ಕರೆಕ್ಟ್ ಇದೆ ಸರ್, ಅವರೇ ನನ್ನ ಹತ್ರ ಬರಲ್ಲ. ಇವನಿಗೆ ಲಾಸ್ ಆಫ್ ಲಿಬಿಡೋ ಆಗಿರುತ್ತೆ, ಯಾಕಂದ್ರೆ ಹೊಂದಾಣಿಕೆ ಚೆನ್ನಾಗಿಲ್ಲಲ್ಲ, ಸೆಕ್ಸ್ ಮಾಡ್ಬೇಕಂತ ಇವನಿಗೆ ಇಂಟ್ರೆಸ್ಟ್ ಇರಲ್ಲ. ಇಬ್ಬರದು ಗಲ್ಬೆನಲ್ಲಿ ಏನಾಗುತ್ತೆ, ಟೈಮ್ ಮೇಲೆ ಮಗು ಆಗಲ್ಲ. ಸೊ ಈ 7 ಸೂತ್ರಗಳು ಏನಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರು ಹೊಸ ಮದುವೆ ಆಗಿದೆ ಅಥವಾ ಹೊಸ ಈ ವರ್ಷ ಮದುವೆ ಮಾಡ್ಬೇಕಂತ ಪ್ಲಾನ್ನಲ್ಲಿ ಇದ್ದೀರಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏಜು, ಸೆಕೆಂಡು ನೀವು ಸೆಕ್ಸ್ ಯಾವಾಗ ಮಾಡ್ತೀರಾ ಅದು ತುಂಬ ಮುಖ್ಯ. 3ನೇದು ಓವರಾಲ್ ನಿಮ್ಮ ಇಬ್ಬರು ಗಂಡ ಹೆಂಡತಿ ಹೆಲ್ತ್ ಹೇಗಿದೆ. 4ನೇದು ಇಮಿಡಿಯೇಟ್ಲಿ ಮದುವೆ ಆದ ತಕ್ಷಣ ಯಾವುದೋ ರೀತಿ ಪ್ರೆಗ್ನೆನ್ಸಿ ಪಿಲ್ಸ್ ಅಥವಾ ಏನು ಹಾರ್ಮೋನಲ್ ಪಿಲ್ಸ್ ಏನಿರುತ್ತೆ ನೋಡಿ, ಅದು ತೊಗೊಳಕ್ಕೆ ಹೋಗಬೇಡಿ. 5ನೇದು ಅಂಡರ್ಲೈನಿಂಗ್ ಕಂಡೀಷನ್ ಏನಾದರೂ ಇದ್ದರೆ, ನಿಮ್ಮ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕಂಟಿನ್ಯೂಸ್ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರಿ. ಅದಕ್ಕೆ ಒಂದು ಒಳ್ಳೆ ರೀತಿಯಿಂದ ಅಬ್ಸರ್ವೇಷನ್ ಕೊಡಿ. ಆಮೇಲೆ ಡ್ಯೂರೇಷನ್ ಆಲ್ರೆಡಿ ಹೇಳಿದ್ದೀನಿ, 30% ಕಪಲ್ಸ್ಗೆ 1 ಮಂತ್ನಲ್ಲಿ ಮಕ್ಕಳಾಗ್ತಾರೆ ಆಕ್ಟಿವ್ ಸೆಕ್ಸ್ನಲ್ಲಿ, 59%ಗೆ 3 ತಿಂಗಳಲ್ಲಿ ಆಗುತ್ತೆ, 80%ಗೆ 6 ತಿಂಗಳಲ್ಲಿ ಆಗುತ್ತೆ, 1 ವರ್ಷದಲ್ಲಿ 85%ಗೆ ಆಗುತ್ತೆ. ಇನ್ ಕೇಸ್ 1 ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ 15% ಕಪಲ್ ಯಾರ್ದು ವಯಸ್ಸು 35ಕ್ಕಿಂತ ಜಾಸ್ತಿ ಆಗಿದೆ ಅವ್ರು ಡಾಕ್ಟರ್ದು ಒಂದು ಸಲಹೆ ತಗೊಳ್ಳೇಬೇಕು. ಇನ್ ಕೇಸ್ ತಮಗೆ ಏನಾದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಇದೆ ಅಥವಾ ತಾವು ಏನಾದರೂ ತಮ್ಮ ಅನುಸಕ್ಕೆ ಅಥವಾ ತಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಶೇರ್ ಮಾಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಮತ್ತು ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮ್ಗೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಬರುವ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ಧನ್ಯವಾದ.